ಸಮ್ಮರಂಗೆ ನಮಗೆಲ್ರಿಗೂ ಅಂತ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಟ್ಯಾನಿಂಗ್. ನನ್ನ ಫೇಸಲ್ಲಿ ನೀವು ಕಾಣ್ತಿದ್ರಲ್ಲ ಎಷ್ಟು ಟ್ಯಾನ್ ಆಯ್ತು ಅಂತ ಹೇಳಿ. ಆ್ಯಂಡ್ ನಾನಿವತ್ತು ಪಿಂಪಲ್ಸಿಗೆ ಏನೂ ಟ್ರೈ ಮಾಡ್ತಾ ಇಲ್ಲ. ನಂದು ಯೂಶ್ವಲಿ ಆ್ಯಕ್ನಿ ಪ್ರೋನ್ ಸ್ಕಿನ್ ಆ್ಯಂಡ್ ಅದ್ರ ಜೊತೆಗೆ ಆಯಿಲಿ ಸ್ಕಿನ್ ಕೂಡ. ಸೊ ನಾನಿವತ್ತು ಮನೆಯಲ್ಲೇ ಈಸಿಯಾಗಿ ಟ್ಯಾನ್ನ ಹೆಂಗೆ ರಿಮೂವ್ ಮಾಡ್ಬೋದು, ಅದು ಕೂಡ ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಂಡು ಅಂತ ನಿಮ್ಗೆ ಹೇಳಿಕೊಡ್ತೆ. ಇದು ಬೋತ್ ಮೆನ್ ಆ್ಯಂಡ್ ವುಮೆನ್ ಟ್ರೈ ಮಾಡ್ಲಾಗ. ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡೋಕ್ಕಿದ್ರ ಮೊದಲು ಸ್ಕಿನ್ನ ಕ್ಲೆನ್ಸ್ ಮಾಡಬೇಕು. ಪೋರ್ಸ್ನೆಲ್ಲ ಓಪನ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ಬ್ಲ್ಯಾಕ್ ಹೆಡ್ಸ್ನ ರಿಮೂವ್ ಮಾಡ್ಬೋದು. ಆಯಿತಾ, ನಾವು ಇದನ್ನು 2 ಟೈಪ್ ಮಾಡ್ಬೋದು. ಒಂದು ಸ್ಟೀಮನ್ನು ಯೂಸ್ ಮಾಡಿ ಸ್ಟೀಮ್ ತೊಗೋಬೋದು, ಇಲ್ಲಾಂದರೆ ಹಾಟ್ ವಾಟರಿಂದ ಪೋರ್ಸ್ನ ಓಪನ್ ಮಾಡ್ಬೋದು. ಇವತ್ತು ನಾನು ಸ್ಟೀಮರ್ ಈಗ ಎಲ್ಲರ ಹತ್ರ ಇರಲ್ಲ, ಸೊ ನಾನು ಹಾಟ್ ವಾಟರ್ನ ಯೂಸ್ ಮಾಡಿ ಹೇಗೆ ಪೋರ್ಸ್ನ ಓಪನ್ ಮಾಡೋದಂತ ನಿಮ್ಗೆ ಹೇಳಿಕೊಡ್ತಾ. ಆಯಿತಾ, ಫಸ್ಟ್ ನಾವು ಇದಕ್ಕೆ ಒಂದು ಬೌಲ್ ತಗೊಂತಿದ್ದೆ ನಾನು ಇದಕ್ಕೋಸ್ಕರ. ಆ್ಯಂಡ್ ಇದಕ್ಕೆ ಹಾಟ್ ವಾಟರ್ನ ಫಿಲ್ ಮಾಡ್ತೆ. ಹಾಟ್ ವಾಟರ್ ತುಂಬ ಹಾಟ್ ಇಲ್ಲದೆ, ಆಯಿತಾ. ಸೊ ಮುಖ ಸುಟ್ಟೋಗೋಷ್ಟೆಲ್ಲ ಹಾಟ್ ಇರಬೇಕು ಅಂತ ಏನಿಲ್ಲ, ಜಸ್ಟ್ ಸ್ವಲ್ಪ ನಿಮಗೆ ಹಿಂಗೆ ಕಂಫರ್ಟೇಬಲ್ ಇರ್ತದಲ್ಲ ಆ ರೀತಿ ಹಾಟ್ ವಾಟರ್ ಇದ್ದರೆ ಸಾಕು. ಈಗ ನಾನು ಇದಕ್ಕೆ ಒಂದು ಕ್ಲಾತ್ನ ತೊಗೊಂಡಿದ್ದೆ. ನಾನಿಲ್ಲಿ ಹ್ಯಾಂಡ್ ಕರ್ಚಿಫ್ನ ಯೂಸ್ ಮಾಡ್ತಿದ್ದೆ. ಸೊ ನಿಮಗೆಲ್ಲಾದ್ರೂ ಯಾವುದಾದ್ರು ಕಂಫರ್ಟೇಬಲ್ ಕ್ಲೋತ್ಸ್ನ ಯೂಸ್ ಮಾಡಿ, ರಫ್ ಇರುವಂಥ ಕ್ಲೋತ್ಸ್ನ ಯೂಸ್ ಮಾಡಬೇಡಿ. ಬೇಕಿದ್ರೆ ಟಿಶ್ಯೂನು ಯೂಸ್ ಮಾಡ್ಬೋದು, ಕಾಟನ್ ಕೂಡ ಯೂಸ್ ಮಾಡ್ಬೋದು. ಬಟ್ ನಾನಿಲ್ಲಿ ಕಾಟನ್ ಹ್ಯಾಂಡ್ ಕರ್ಚಿಫ್ನ ಯೂಸ್ ಮಾಡ್ತಿದ್ದೆ. ಫಸ್ಟ್ ಡಿಪ್ ಮಾಡಬೇಕಾಯ್ತಾ, ಇದನ್ನು ಡಿಪ್ ಮಾಡಿ ಮಾಡಿದ್ಮೇಲೆ ಇದನ್ನ ನೀವು ಫೇಸಿಗೆ ಇಟ್ಕೊಬೇಕು. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿ ಇದೇ ರೀತಿ ರಿಪೀಟ್ ಮಾಡಿ. ಆಯಿತಾ, 1-5 ಮಿನಿಟ್ಸ್, ಸೊ ದಟ್ ನಿಮ್ಗೆ ಫೀಲ್ ಆಗ್ತದಲ್ಲ ಈಗ ಸಾಕು ಅಂತ ಹೇಳಿ. ಒಂದು 5 ಮಿನಿಟ್ಸ್ ಇಟ್ಸ್ ಇನಫ್. ಆಯಿತಾ, ಜಾಸ್ತಿ ಏನು ಮಾಡೋದು ಬೇಡ. ನಾನಿಲ್ಲಿ ನೆಕ್ ಪಾರ್ಟಿಗೆ ಕೂಡ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ತೆ. ಯೂಶ್ವಲಿ ಎಲ್ರಿಗೂ ಒಂದು ಹ್ಯಾಬಿಟ್ ಇರುತ್ತೆ, ಫೇಸಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಆ್ಯಂಡ್ ನೆಕ್ ಪಾರ್ಟ್ನ ಅವಾಯ್ಡ್ ಮಾಡ್ತಾರೆ. ಪ್ಲೀಸ್ ಆ ಮಿಸ್ಟೇಕ್ನ ಯಾರೂ ಮಾಡಬೇಡಿ. ಆ್ಯಂಡ್ ಈಗ ಸೆಕೆಂಡ್ ಪಾರ್ಟ್, ಯಾವುದಾದ್ರು ಕ್ಲೆನ್ಸರ್ನ ಯೂಸ್ ಮಾಡಿ ಫೇಸ್ನ ಕ್ಲೆನ್ಸ್ ಮಾಡಿ. ನಾನು ವೆರಿ ರೇರಾಗಿ ಸೆಟಫಿಲ್ ಕ್ಲೆನ್ಸರ್ನ ಯೂಸ್ ಮಾಡ್ತೆ. ಆ್ಯಂಡ್ ನೀವು ಬೇಕಿದ್ದರೆ ರೋಸ್ ವಾಟರ್ ಕೂಡ ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ರಾ ಮಿಲ್ಕ್ನ ಯೂಸ್ ಮಾಡ್ಬೋದು. ಯೂಶ್ವಲಿ ನಾನು ರಾ ಮಿಲ್ಕ್ನ ಯೂಸ್ ಮಾಡೋದು ಜಾಸ್ತಿ, ಯಾಕಂದರೆ ಇದರಲ್ಲಿ ನ್ಯಾಚುರಲ್ ಕ್ಲೆನ್ಸಿಂಗ್ ಪ್ರಾಪರ್ಟೀಸ್ ಇರುತ್ತೆ ಅದಕ್ಕೆ. ಆ್ಯಂಡ್ ಇದನ್ನು ನಾನು ಬೋತ್ ಫೇಸ್ ಆ್ಯಂಡ್ ನೆಕ್ಕಿಗೆ ಯೂಸ್ ಮಾಡ್ತೆ. ನೋಡಿ, ನಾನು ಇಷ್ಟು ಡರ್ಟ್ನ ರಿಮೂವ್ ಮಾಡಿದೆ. ಫೇಸ್ನ ವಾಶ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪು ಸ್ಕ್ರಬ್. ಎವರೆಸ್ಟ್ ಸ್ಕ್ರಬ್ನ ಯೂಸ್ ಮಾಡ್ತಿದ್ದೆ. ದಿಸ್ ಕಾಸ್ಟ್ ಮೀ ಅರೌಂಡ್ 65 ರೂಪೀಸ್. ಆ್ಯಂಡ್ ಪಿಂಪಲ್ ಏರಿಯಾನ ಬಿಟ್ಟು ನಾನು ಇದನ್ನ ಯೂಸ್ ಮಾಡ್ತೇನೆ. ಪಿಂಪಲ್ ಏರಿಯಾಕ್ಕೆ ಜಾಸ್ತಿ ಸ್ಕ್ರಬ್ ಮಾಡೋದಿಲ್ಲ. ಆ್ಯಂಡ್ ಡೈಲಿ ಸ್ಕ್ರಬ್ನ ಯಾವತ್ತೂ ಯೂಸ್ ಮಾಡಬೇಡಿ, 1 or 2 ವೀಕ್ ಯೂಸ್ ಮಾಡಿದ್ರೆ ಸಾಕು. ಆ್ಯಂಡ್ ಸೇಮ್ ಪ್ರೊಸೀಜರ್ನ ನಾನು ನೆಕ್ಕಿಗೆ ಕೂಡ ಫಾಲೋ ಮಾಡ್ತೇನೆ. ಫೇಸ್ನ ವಾಶ್ ಮಾಡಿ ನೆಕ್ಸ್ಟ್ ನಾನು ಮುಲ್ತಾನಿ ಮಿಟ್ಟಿನ ಯೂಸ್ ಮಾಡ್ತೆ. ಆ್ಯಂಡ್ ಈ ಸಮ್ಮರಿಗೆ ಇದೊಂದು ಬೆಸ್ಟ್. ಆ್ಯಂಡ್ ಇದ್ರ ಸ್ಮೆಲ್ ಕೂಡ ಅಷ್ಟೇ ಚೆಂದ ಇತ್ತು. ಮುಲ್ತಾನಿ ಮಿಟ್ಟಿಲಿ ಕೂಲೆಂಟ್ ಪ್ರಾಪರ್ಟಿ ಜಾಸ್ತಿ ಇರುತ್ತೆ, ಸ್ಕಿನ್ನ ಎಕ್ಸ್ಪೋಲಿಯೇಟ್ ಮಾಡುತ್ತೆ ಆ್ಯಂಡ್ ಪೋರ್ಸಲ್ಲಿಪ್ಪು ಅಂತ ಡರ್ಟ್ನ ಇದು ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ನಾನು ಬೋತ್ ಫೇಸ್ ಆ್ಯಂಡ್ ನೆಕ್ಗೆ ಅಪ್ಲೈ ಮಾಡ್ತೆ. ಆ್ಯಂಡ್ ಇನ್ನೊಂದು ವಿಷಯ ನೆನಪಿರಲಿ, ಯಾವುದೇ ಒಂದು ಪ್ಯಾಕ್ನ ನೀವು ಕಂಪ್ಲೀಟಾಗಿ ಡ್ರೈ ಮಾಡೋ ಬಿಡಬೇಡಿ. ಈವನ್ ಇನ್ ಅವರ್ ಆಯುರ್ವೇದ ಸಜೆಸ್ಟ್ ದಟ್ ಲೇಪನ ಯಾವತ್ತೂ ಕೂಡ ಕಂಪ್ಲೀಟಾಗಿ ಡ್ರೈ ಮಾಡಬಾರ್ದು, ಬಿಕಾಸ್ ಇದು ನಿಮ್ಮನ್ನ ಸ್ಕಿನ್ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಕಮ್ಮಿಂಗ್ ಟು ದ ಎವರೆಸ್ಟ್ ಡಿ10 ಪ್ಯಾಕ್. ದಿಸ್ ಕಾಸ್ಟ್ ಮೀ ಅರೌಂಡ್ 130 ರೂಪೀಸ್. ಆ್ಯಂಡ್ ಇದು ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆಂದ ಇದ್ದಿದ್ದು. ನಾನು ಇದನ್ನು ಬರೀ ಫೇಸಿಗೆ ಮಾತ್ರ ಅಪ್ಲೈ ಮಾಡ್ತಿದ್ದೆ, ನೆಕ್ ಪಾರ್ಟ್ನ ಬಿಟ್ಟು. ಬಟ್ ಇದನ್ನ ನೆಕ್ಕು ಕೂಡ ಅಪ್ಲೈ ಮಾಡ್ಲಿಕ್ಕೆ, ಬಟ್ ನಂಗೆ ಟೈಮ್ ಇರಲಿಲ್ಲ ಅನ್ನೋ ಒಂದೇ ಒಂದು ರೀಸನಿಂದ ನಾನು ಇದನ್ನ ಫೇಸಿಗೆ ಮಾತ್ರ ಅಪ್ಲೈ ಮಾಡ್ತಿದ್ದೆ. ಆಯಿತಾ, ಕಂಪ್ಲೀಟ್ ಆದಮೇಲೆ ಒಂದು 3 to 5 ಮಿನಿಟ್ಸ್ ಇದನ್ನ ಹಾಗೆ ಬಿಟ್ಟು ಆಮೇಲೆ ಇದನ್ನ ವಾಶ್ ಮಾಡ್ತೆ. ಈಗ ನೀವು ರಿಸಲ್ಟ್ನ ಕಾಣ್ತಿದ್ರಿ ಎಷ್ಟು ಟ್ಯಾನ್ನ ರಿಮೂವ್ ಮಾಡಿತಂತ. ಆ್ಯಂಡ್ ಫೈನಲ್ ಮೈ ಫೇವ್ರೆಟ್ ಸ್ಟೆಪ್ ಅಂತ ಹೇಳಿದ್ರೆ ಐಸ್ ವಾಟರ್ಗೆ ಟಿಪ್ ಮಾಡೋದು. ಇದು ನಿಮ್ಮ ಪೋರ್ಸ್ನ ಕ್ಲೋಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಸೊ ದಟ್ ಡರ್ಟ್ ಮತ್ತೆ ಪುನಃ ನಿಮ್ಮ ಪೋರ್ಸಲ್ಲಿ ಕೂರೋದಿಲ್ಲ. ಆ್ಯಂಡ್ ಇದು ಎಷ್ಟು
ಎಷ್ಟು ಕೂಲ್ ಆ್ಯಂಡ್ ರಿಲ್ಯಾಕ್ಸಿಂಗ್ ಆಯ್ತು ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಬಿಕಾಸ್ ದಗ ಅಂತ ಉರಿತಿರುವಂಥ ಕುಂದಾಪುರಕ್ಕೆ ಇದೊಂದು ಒಳ್ಳೆ ಥೆರಪಿ ಥರ ವರ್ಕ್ ಆಯ್ದಿದ್ದು ನನಗೆ. ಆ್ಯಂಡ್ ನಾನು ಸೇಮ್ ಪ್ರೊಸೀಜರ್ ನನ್ನ ನೆಕ್ಗೆ ಕೂಡ ಯೂಸ್ ಮಾಡಿದೆ. ಆ್ಯಂಡ್ ನೀವೇ ನೋಡಿ ಇದು ರಿಸಲ್ಟ್ ಆಯಿತು. ಹೋಪ್ ನಿಮಗಿದು ಇಷ್ಟ ಆಯಿತು ಆ್ಯಂಡ್ ಸುಲಭನೂ ಇತ್ತು ಕೂಡ. ಎಲ್ಲರೂ ಚೆನ್ನಾಗಿರಿ. ಬಾಯ್.